ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಧನುರ್ಮಾಸದಲ್ಲಿ ಅರಳಿ ಮರದ ಪ್ರದಕ್ಷಿಣೆ ಮಾಡುವುದರಿಂದ ದೊರೆಯುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನುರ್ಮಾಸ ಎಂದರೇನು? ಧನುರ್ಮಾಸವನ್ನು ಮಾರ್ಗಶಿರ ಮಾಸ, ವಿಷ್ಣು ಮಾಸ ಎಂದು ಕರೆಯುತ್ತಾರೆ. ಈ ಮಾಸದಲ್ಲಿ ಶ್ರೀ ಮಹಾವಿಷ್ಣು ಭೂಮಿಗೆ ಅತ್ಯಂತ ಸಮೀಪದಲ್ಲಿರುತ್ತಾನೆ. ಮಾಡಿದ ಪುಣ್ಯ ಕರ್ಮಗಳು 100ರಷ್ಟು ಫಲ ನೀಡುತ್ತವೆ ಎಂದು ನಂಬಲಾಗಿದೆ. ಅದರಲ್ಲೂ ವ್ರತ, ದಾನ, ಪ್ರದಕ್ಷಿಣೆ ಮಾಡುವುದು ಅತ್ಯಂತ ಪುಣ್ಯಕರ ಕೆಲಸವಾಗಿದೆ. ಅರಳಿ ಮರವನ್ನು ತ್ರಿಮೂರ್ತಿಗಳ ವಾಸಸ್ಥಾನ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಬೇರುಗಳಲ್ಲಿ ಬ್ರಹ್ಮ, ಕಾಂಡದಲ್ಲಿ ವಿಷ್ಣು, ಎಲೆಗಳಲ್ಲಿ ಮಹೇಶ್ವರ. ಆದ್ದರಿಂದ ಅರಳಿ ಮರದ ಸುತ್ತ ಪ್ರದಕ್ಷಿಣೆ ಮಾಡುವುದು ಸಾಕ್ಷಾತ್ ತ್ರಿಮೂರ್ತಿಗಳ ಪ್ರದಕ್ಷಿಣೆ ಮಾಡಿದ ಫಲ ಕೊಡುತ್ತದೆ. ಮೊದಲನೆಯದು ಸಂತಾನ ಪ್ರಾಪ್ತಿಗೆ. ಸಂತಾನ ಭಾಗ್ಯ ವಿಳಂಬವಾಗುತ್ತಿದ್ದರೆ ಅರಳಿ ಮರದ ಪ್ರದಕ್ಷಿಣೆ ಸಹಾಯಕವಾಗುತ್ತದೆ. ಗ್ರಹದೋಷ, ಕರ್ಮಬಂಧನ, ಮಾನಸಿಕ ಒತ್ತಡ ಕಾರಣಗಳಾಗಿರಬಹುದು. ಅರಳಿ ಮರದ ಪ್ರದಕ್ಷಿಣೆಯಿಂದ ಬ್ರಹ್ಮದೇವನ ಕೃಪೆಯಿಂದ ಸೃಷ್ಟಿ ಶಕ್ತಿ ವೃದ್ಧಿಯಾಗುತ್ತದೆ. ವಿಷ್ಣು ಕೃಪೆಯಿಂದ ಕುಟುಂಬ ವೃದ್ಧಿಯಾಗುತ್ತದೆ. ಶಿವಾನುಗ್ರಹದಿಂದ ಕರ್ಮದೋಷ ಶಮನವಾಗುತ್ತದೆ. ವಿಶೇಷವಾಗಿ ಧನುರ್ಮಾಸದಲ್ಲಿ ಗುರುವಾರ ಅಥವಾ ಸೋಮವಾರ ನಿತ್ಯ 5, 7 ಅಥವಾ 11 ಪ್ರದಕ್ಷಿಣೆ ಭಕ್ತಿಯಿಂದ ಮಾಡಿದರೆ ಸಂತಾನ ಭಾಗ್ಯ ಲಭಿಸುತ್ತದೆ ಎಂಬ ಗಾಢ ನಂಬಿಕೆ ಇದೆ. ಗರ್ಭಧಾರಣೆಗೆ ಅಡ್ಡಿಯಾಗಿರುವ ದೋಷಗಳು ನಿವಾರಣೆಯಾಗುತ್ತವೆ. ಮನಸ್ಸಿನ ಆತಂಕ, ದುಃಖ ಕಡಿಮೆಯಾಗುತ್ತದೆ. ಮಹಿಳೆಯರು ಭಕ್ತಿಯಿಂದ ವಿಶೇಷ ಪೂಜೆ ಮಾಡಿದರೆ ಫಲ ಖಂಡಿತ ದೊರೆಯುತ್ತದೆ. ಪ್ರದಕ್ಷಿಣೆ ಮಾಡುವಾಗ ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು ಪಠಿಸಬೇಕು. ಇದರ ಜೊತೆಗೆ ಓಂ ದೇವಕೀ ಸುತ ಗೋವಿಂದಾಯ ನಮಃ ಎಂಬ ಮಂತ್ರವನ್ನು ಸಹ ಪಠಿಸಬೇಕು. ಎರಡನೆಯದು ವಿವಾಹ ವಿಳಂಬ ನಿವಾರಣೆ. ಮದುವೆ ತಡವಾಗುತ್ತಿದ್ದರೆ ಶೀಘ್ರ ವಿವಾಹ ಯೋಗ ಉಂಟಾಗುತ್ತದೆ. ಒಳ್ಳೆಯ ಜೀವನ ಸಂಗಾತಿಯನ್ನು ಪಡೆಯಲು ದೇವರ ಅನುಗ್ರಹ ದೊರೆಯುತ್ತದೆ. ಮನಸ್ಸಿನ ಭಯ, ಗೊಂದಲ ದೂರವಾಗುತ್ತದೆ. ಯುವಕ ಯುವತಿಯರು ಶುದ್ಧ ಮನಸ್ಸಿನಿಂದ 21 ಅಥವಾ 30 ದಿನ ಪ್ರದಕ್ಷಿಣೆ ಮಾಡಿದರೆ ಶೀಘ್ರ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಮೂರನೆಯದು ಮಾನಸಿಕ ಶಾಂತಿ. ಮನಸ್ಸಿನ ಅಶಾಂತಿ, ಒತ್ತಡ ಕಡಿಮೆಯಾಗುತ್ತದೆ. ಧ್ಯಾನಕ್ಕೆ ಸಹಾಯಕವಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಾಲ್ಕನೆಯದು ಆರ್ಥಿಕ ಮತ್ತು ಉದ್ಯೋಗ ಲಾಭಕ್ಕಾಗಿ. ಉದ್ಯೋಗದಲ್ಲಿ ಅಡೆತಡೆಗಳು ಕಡಿಮೆಯಾಗುತ್ತದೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತದೆ. ಧನಪ್ರಾಪ್ತಿ ಉಂಟಾಗುತ್ತದೆ. ಶ್ರದ್ಧೆಯಿಂದ ಮಾಡಿದ ಪ್ರದಕ್ಷಿಣೆ ಜೀವನದಲ್ಲಿ ಸ್ಥಿರತೆ ತರುತ್ತದೆ. ಐದನೆಯದು ಆರೋಗ್ಯ ಲಾಭ. ದೀರ್ಘಕಾಲದ ರೋಗಗಳಿಂದ ರಕ್ಷಣೆಯಾಗುತ್ತದೆ. ದೇಹದಲ್ಲಿ ಪ್ರಾಣಶಕ್ತಿ ವೃದ್ಧಿಯಾಗುತ್ತದೆ. ಆಯುಷ್ಯ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಆರನೆಯದು ಪಾಪ ನಿವಾರಣೆ ಮತ್ತು ಪುಣ್ಯ ವೃದ್ಧಿಯಾಗುತ್ತದೆ. ಹಿಂದಿನ ಜನ್ಮದ ಪಾಪಗಳು ಕ್ಷಯವಾಗುತ್ತವೆ. ಮಾಡಿದ ಪುಣ್ಯ ಕಾರ್ಯಕ್ರಮಗಳ ಫಲ ದೊರೆಯುತ್ತದೆ. ದೇವರ ಕೃಪೆಯಿಂದ ಸದಾ ನೆಮ್ಮದಿ ಲಭಿಸುತ್ತದೆ. ಪ್ರದಕ್ಷಿಣೆ ಮಾಡುವ ಸರಿಯಾದ ವಿಧಾನ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸ್ವಚ್ಛ ಬಟ್ಟೆ ಧರಿಸಿ ಅರಳಿ ಮರಕ್ಕೆ ನೀರು ಅಥವಾ ಹಾಲು ಅರ್ಪಿಸಿ 5, 7 ಅಥವಾ 11 ಪ್ರದಕ್ಷಿಣೆ ಮಾಡಬೇಕು. ಮರವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಬೇಕು. ಸಾಧ್ಯವಾದರೆ 1 ಮಂಡಲ ಅಂದರೆ 30 ದಿನ ಅಥವಾ ಧನುರ್ಮಾಸದ ಪೂರ್ತಿ ಮಾಡಿದರೆ ಅತ್ಯುತ್ತಮ ಫಲ ದೊರೆಯುತ್ತದೆ. ಸ್ನೇಹಿತರೆ, ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆ ಸರಳವಾದರೂ ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಸಾಧನೆ. ನಂಬಿಕೆ, ಶ್ರದ್ಧೆ ಮತ್ತು ನಿಯಮಿತ ಆಚರಣೆ ಇದ್ದರೆ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಸಂತಾನ ಭಾಗ್ಯ, ಶುಭ ವಿವಾಹ ಯೋಗ ಖಂಡಿತ ಲಭಿಸುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.